ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 6. ಇಬ್ಬರೂ ಒಳಗೆ ಪ್ರವೇಶಿಸಿದರು. ಅಲ್ಲಿ ಒಬ್ಬಳು ಹುಡುಗಿ ಕಿಟಕಿ ಹತ್ತದಟ್ಟಿಸಿ ನಿಂತಿದ್ದಳು. ಮೀರಾ, ನೋಡಿಲ್ಲಿ ಯಾರು ಬಂದಿದ್ದಾರೆ ಎಂದು ನರ್ಸ್ ಹೇಳಿದಾಗ ಆ ಹುಡುಗಿ ಓಡಿ ಬಂದು ಕಾನ್ವಿಯನ್ನು ತಬ್ಬಿಕೊಂಡಳು. ನೀನು ಯಾಕೆ ಲೇಟಾಗಿ ಬಂದೆ? ಲಾಸ್ಟ್ ಬೆಲ್ ಕೂಡ ಆಯಿತು ಗೊತ್ತಾ? ಬೇಗ ಬಾ, ಸರ್ ಬೈತಾರೆ ಮತ್ತೆ. ಮೀರಾ, ನೋಡಿಲ್ಲಿ, ಸರ್ ಬೈಯಲ್ಲ, ಇದು ಲಂಚ್ ಬ್ರೇಕ್. ಇಲ್ಲಿ ನೋಡು, ನಾನು ನಿನಗೋಸ್ಕರ ಏನು ತಂದಿದ್ದೀನಿ. ಹೈ, ಪುಳಿಯೋಗರೆ, ನಂಗೆ ತುಂಬ ಇಷ್ಟ ಗೊತ್ತಾ? ಕೊಡು, ನಾನು ತಿನ್ನಬೇಕು. ಸರಿ ತಗೋ, ಖುಷಿ ಆಯಿತಾ? ನೀನು ತಿಂದ್ಯಾ? ಹ್ಞೂ, ನೀ ತಿನ್ನು. ನೀನು ಸುಳ್ಳು ಹೇಳ್ತಿದ್ಯಾ? ಲಂಚ್ ಬ್ರೇಕ್ ಅಂದೆ, ನಂಗೆ ತಿಂಡಿ ಕೊಟ್ಟೆ. ನೀನು ತಿಂದಿದ್ದು ನಾನು ನೋಡಲಿಲ್ಲ. ತಗೋ, ನೀನು ತಿನ್ನು. ಆ ಮಾಡು. ಐಶು, ನೀನು ಬಾ, ತಗೋ ಆ ಮಾಡು ಎಂದು ಇಬ್ಬರಿಗೂ ತಿನ್ನಿಸುತ್ತಾಳೆ ಮೀರಾ. ಇಬ್ಬರಿಗೂ ಕಣ್ತುಂಬಿ ಬರುತ್ತದೆ. ಆಗ ಐಶು, ಮೀರು, ನಮ್ಗೆ ಸಾಕು, ನೀನು ತಿನ್ನು, ನಾವೀಗ ಬರ್ತೀವಿ ಎಂದು ಡಾಕ್ಟರ್ನ ಭೇಟಿಯಾಗಲು ಹೋಗುವರು ಇಬ್ಬರು. ಮೇ ಕಮಿನ್ ಡಾಕ್ಟರ್? ಎಸ್, ಬನ್ನಿ ಒಳಗೆ. ಡಾಕ್ಟರ್, ಇನ್ನೆಷ್ಟು ದಿನ ಹೀಗೆ? ಯಾವಾಗ ನಮಗೆ ನಮ್ಮ ಹಳೆ ಮೀರಾ ವಾಪಸ್ ಸಿಗ್ತಾಳೆ? ನೋಡಮ್ಮ ಕಾನ್ವಿ, ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಕೆಲವೊಮ್ಮೆ ನಾರ್ಮಲ್ ಆಗಿ ಮಾತಾಡ್ತಾಳೆ, ಇನ್ನು ಕೆಲವೊಮ್ಮೆ ಸ್ಕೂಲ್ ಹುಡುಗಿ ಥರ ಸರ್ ಬಂದರೆ ಬೈತಾರೆ, ಲೇಟ್ ಆಯಿತು, ನನ್ನನ್ನು ಸ್ಕೂಲ್ಗೆ ಬಿಡಿ ಅಂತಾಳೆ. ಪೂರ್ತಿ ಹುಷಾರಾಗಲು ಇನ್ನೂ ಸ್ವಲ್ಪ ತಿಂಗಳು ಬೇಕು. ಅಲ್ಲಿ ತನಕ ನೀವು ಕೂಡ ಧೈರ್ಯದಿಂದ ಇರಿ. ಸರಿ ಡಾಕ್ಟರ್, ನಾವಿನ್ನು ಬರ್ತೀವಿ ಎಂದು ಮೀರಾ ಇದ್ದಲ್ಲಿ ಹೋಗುವರು. ನೀವಿ, ಐಶು, ನಾನು ಯಾವಾಗ ಅಮ್ಮನನ್ನು ನೋಡೋದು? ಅಮ್ಮ ಯಾಕೆ ನಾನು ನೋಡೋಕ್ಕೆ ಬರಲ್ಲ? ನೋಡು, ನೀನು ಎಷ್ಟು ಬೇಗ ಗುಡ್ ಗರ್ಲ್ ಆಗಿ ಡಾಕ್ಟರ್ ಅಂಕಲ್ ಹೇಳಿದಾಗೆ ಕೇಳ್ತೀಯೋ ಆಗ ಅಮ್ಮ ಬರ್ತಾರೆ, ಆಯಿತಾ? ಹೌದಾ? ಪ್ರಾಮಿಸ್? ಪ್ರಾಮಿಸ್. ನಾವೀಗ ಹೋಗ್ತೀವಿ. ಅಲ್ಲಿಂದ ಹೊರಗೆ ಬಂದವರೇ ಪರಸ್ಪರ ತಬ್ಬಿಕೊಂಡು ಅಳುವರು. ಅವರನ್ನು ದೂರದಿಂದ 2 ಕಣ್ಣುಗಳು ಗಮನಿಸುತ್ತಿದ್ದವು. ಅಲ್ಲಿಂದ ಅವರು ಬಸ್ ಹತ್ತಿ ಹೋದರು. ದಿನಗಳು ಕಳೆದವು. ಶಿವಿ, ತನು ಮತ್ತು ಗ್ಯಾಂಗ್ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದ್ರು. 2 ಕಣ್ಣುಗಳು ಯಾವಾಗಲೂ ಶಿವಿಯನ್ನು ಗಮನಿಸುತ್ತಿದ್ದವು. ಶಿವಿ, ನಾವು ಪಾರ್ಕಿಗೆ ಹೋಗೋಣ, ನಂಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಹ್ಞೂ ತನು, ಬಾ ಹೋಗೋಣ. ಇಬ್ಬರು ಪಾರ್ಕಿಗೆ ಹೋದರು. ಇಬ್ಬರಲ್ಲೂ ಮೌನ. ಕೊನೆಗೆ ಶಿವಿ ಮೌನ ಮುರಿದು ಮಾತಾಡ್ತಾಳೆ. ಅಲ್ವೇ ತನು, ಈ ಪಾರ್ಕ್ ನಾನು ಮೊದಲು ನೋಡಿದ್ದೀನಿ, ಇದನ್ನು ತೋರಿಸಲು ಕರ್ಕೊಂಡು ಬಂದ್ಯಾ? ಇಲ್ಲ, ನಾನೇನೋ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಮೊದಲು ಅದೇನು ಅಂತ ಹೇಳು. ಅದು ನಿನ್ನ ಮತ್ತು ಚರಣ್ ಸರ್ ಮಧ್ಯೆ ಏನು ನಡೀತಿದೆ? ಏನು? ಏನಿಲ್ಲ. ಹೌದು, ನಿಂಗೆ ಯಾಕೆ ಬಂತು ಈ ಅನುಮಾನ? ಅದು ನೀನೆಲ್ಲರ ಜೊತೆ ಚೆನ್ನಾಗಿರ್ತೀಯಾ? ಮೊದಲು ಸರ್ ಕ್ಲಾಸ್ ಬಂಕ್ ಮಾಡ್ತಿದ್ದೆ, ಇವಾಗ ಅಟೆಂಡ್ ಮಾಡಿದ್ರು ಅವರ ಮುಖ ನೋಡಲ್ಲ, ಏನೋ ಮಿಸ್ ಹೊಡಿತಿದೆ ಅನ್ನಿಸ್ತು. ಸರಿ, ಹೇಳ್ತೀನಿ ಎಂದು ರ್ಯಾಗಿಂಗ್ನಿಂದ ಹಿಡಿದು ಸ್ಪೋರ್ಟ್ಸ್ ರೂಮ್ ತನಕ ಆದ ವಿಷಯಗಳನ್ನು ವಿವರಿಸುತ್ತಾಳೆ. ನನಗ್ಯಾಕೋ ಅವರು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಅವರು ನಿನ್ನನ್ನು ನೋಡೋ ನೋಟನೇ ಬೇರೆ, ನಮಗಿಂತ ನಿನ್ನನ್ನು ಟ್ರೀಟ್ ಮಾಡೋ ರೀತಿ ಕೂಡ ಬೇರೆ. ಅವರ ಕಣ್ಣಲ್ಲಿ ನಿನ್ನ ಬಗ್ಗೆ ಪ್ರೀತಿ ಕಂಡಿದ್ದೀನಿ. ಒಪ್ಕೊಳ್ಳೆ, ನೀವಿಬ್ಬರು ಒಳ್ಳೆ ಜೋಡಿ. ಚಾನ್ಸ್ ಇಲ್ಲ. ನನ್ನ ಬಗ್ಗೆ ಮನೆಯವರು ತುಂಬ ನಂಬಿಕೆ ಇಟ್ಟಿದ್ದಾರೆ. ನನಗೆ ಈ ಪ್ರೀತಿ ಗೀತಿ ಎಲ್ಲ ಸರಿಯಾಗಲ್ಲ. ಅಷ್ಟಕ್ಕೂ ಆ ಮೂತಿನ ಪ್ರೀತಿ ಮಾಡೋದಾ? ನೋ ವೇ. ಅವರು ನಮ್ಮ ಸರ್. ಹಲೋ ಮೇಡಮ್, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿರತ್ತೆ. ನಿನ್ನ ಕತೆ ಕೂಡ ಹಾಗೆ. ಸರ್ ಮತ್ತು ಸ್ಟೂಡೆಂಟ್ ಪ್ರೀತಿ ಮಾಡಬಾರ್ದಾ? ನೀನು ಸರ್ನ ನೋಡೋದು ನಾನು ಎಷ್ಟೋ ಸಲ ನೋಡಿದ್ದೀನಿ. ಹಾಗೆ ನೀನು ಕೂಡ ಅವರನ್ನು ಪ್ರೀತಿ ಮಾಡ್ತಿದ್ದೀಯ ಅನ್ನೋದು ಗೊತ್ತು. ಆದರೆ ಯಾಕೆ ಹೇಳ್ತಿಲ್ಲ ಅನ್ನೋದು ಇವಾಗ ಗೊತ್ತಾಯಿತು. ಮನೆಯವರು ಖಂಡಿತ ಒಪ್ಕೊಳ್ತಾರೆ. ಡೋಂಟ್ ವರಿ ಬೇಬಿ. ನೀನೇನು ಹೇಳಿದ್ರು ಅಷ್ಟೇ, ಐ ಹೇಟ್ ಹಿಮ್. ಪ್ರೀತಿ ಶುರುವಾಗೋದೇ ಕೋಪ ಜಗಳದಿಂದ. ನಾನು ಎಷ್ಟು ಸಿನಿಮಾದಲ್ಲಿ ನೋಡಿದ್ದೀನಿ. ನೋಡ್ತಾನು, ಇದು ಸಿನಿಮಾ ಅಲ್ಲ, ಜೀವನ. ಲೇಟ್ ಆಯಿತು, ಬಾ ಹೋಗೋಣ. ಓಕೆ, ಕೂಲ್. ಚರಣ್ ಫ್ಯಾಮಿಲಿ ಮತ್ತು ಶಿವಿ ಫ್ಯಾಮಿಲಿ ಮಧ್ಯೆ ಒಳ್ಳೆ ಆತ್ಮೀಯತೆ ಇರುತ್ತದೆ. ಅವರು ಇಲ್ಲಿ ಬರುವುದು, ಇವರ ಆಚೆಗೆ ಹೋಗುವುದು ಇರುತ್ತದೆ. ಶಿವಿಗೆ ಚರಣ್ನ ಅಮ್ಮ ತುಂಬ ಇಷ್ಟ ಆಗ್ತಾರೆ. ಅವರನ್ನು ಶಿವಿ ಸುಜಿ ಅಂತ ಕರೆಯುತ್ತಾಳೆ. ಅವರಿಗೂ ಇಷ್ಟ ಆಗುತ್ತದೆ. ಅವರ ಈ ಸಂಬಂಧದಿಂದ ಹೆಚ್ಚು ಖುಷಿ ಪಡುವ 2 ಜೀವಗಳು ಅಂದರೆ ನಮ್ಮ ಕೇಡಿ ಮತ್ತು ಜೋಲಿ. ಶಿವಿ ಅವರ ಮನೆಗೆ ಹೋಗುವಾಗ ಕೇಡಿಯನ್ನು ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಕೇಡಿ ಮತ್ತು ಜೋಲಿ ಅವರದೇ ಪ್ರಪಂಚದಲ್ಲಿ ಇರ್ತಾರೆ. ಅಪ್ಪಿತಪ್ಪಿ ಕೂಡ
ಚರಣ್ ಮುಂದೆ ಶಿವಿ ಬರುವುದಿಲ್ಲ. ಅವನು ಮನೆಗೆ ಬರುವ ಮೊದಲೇ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಹೇಗಾದರೂ ಮಾಡಿ ಸರ್ಗೆ ನನ್ನ ಮೇಲೆ ದ್ವೇಷ ಬರೋ ಥರ ಮಾಡಬೇಕಲ್ಲ, ಏನು ಮಾಡಲಿ ಎಂದು ಶಿವಿ ಯೋಚಿಸ್ತಾ ಇರ್ತಾಳೆ. ಆಗ ಸುಜಾತಾರವರು, ಏನು ಯೋಚನೆ ಮಾಡ್ತಿದ್ಯಾ ಪುಟ್ಟ? ಏನಿಲ್ಲ ಸುಜಿ, ಹೀಗೆ ಸುಮ್ಮನೆ. ಯೋಚನೆ ಮಾಡಿದ್ದು ಸಾಕು, ಬಾ ಊಟ ಮಾಡೋಣ. ಇವತ್ತು ನಿಂಗೆ ನಾನೇ ತಿನ್ನಿಸ್ತೀನಿ. ಲವ್ ಯು ಸುಜಿ. ಹೀಗೆ ಊಟ ಮಾಡ್ತಾ ಇರುವಾಗ ಅವಳಿಗೆ ಎಣ್ಣೆ ಬಾಟಲ್ ಕಾಣಿಸ್ತದೆ. ಬೇಗ ಊಟ ಮುಗಿಸಿ ಕಳ್ಳ ಹೆಜ್ಜೆಗಿಟ್ಟು ಚರಣ್ ರೂಮಿಗೆ ಬಂದು ಎಣ್ಣೆ ಚೆಲ್ಲುತ್ತಾಳೆ. ಆದರೆ 2 ಕಣ್ಣುಗಳು ಅದನ್ನು ಗಮನಿಸುತ್ತಿರುವುದು ಶಿವಿಗೆ ಗೊತ್ತಾಗುವುದಿಲ್ಲ. ಸುಜಿ, ನಾನು ಬರ್ತೀನಿ, ಬಾಯ್ ಎಂದು ತನ್ನ ಮನೆಗೆ ಹೋಗುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ಚರಣ್ ಮನೆಗೆ ಬಂದು ಫ್ರೆಶ್ ಆಗಲು ರೂಮಿಗೆ ಹೋಗುತ್ತಾನೆ. ಅಮ್ಮ, ಅಯ್ಯೋ, ಚರು ರೂಮಿನ ಧ್ವನಿ ಕೇಳ್ತಿದೆ. ಏನಾಯ್ತೋ ಏನೋ. ಚರು ಚರು ಯಾಕೋ ಹಾಕೂಗ್ದೆ ಎಂದು ಅವನ ರೂಮ್ ಒಳಗೆ ಹೋದಾಗ ಅವನು ನೆಲದಲ್ಲಿ ಬಿದ್ದಿದ್ದ. ಅದನ್ನು ನೋಡಿದ ಸುಜಾತಾರವರು, ಹೇಗೋ ಬಿದ್ದೆ, ನೋಡ್ಕೊಂಡು ಬರೋದಲ್ವೇನೋ? ನಂಗಿರೋದು ನೀನೊಬ್ಬನೇ ಕಣೋ. ನಿಂಗೇನಾದರೂ ಆದರೆ ನಾನು ಮಾತ್ರ ಬದುಕಿರಲು ಸಾಧ್ಯವಿಲ್ಲ. ಅಮ್ಮ ಅಂದರೆ ಹಾಗೆ ಅಲ್ವಾ? ತಮ್ಮ ಮಕ್ಕಳು ಬೆಳೆದು ಎಷ್ಟು ದೊಡ್ಡವರಾದರೂ ಅಮ್ಮನಿಗೆ ಅವರು ತಮ್ಮ ಪುಟ್ಟ ಕಂದ. ಸುಜಾತಾರವರು ಕೂಡ ಹಾಗೆಯೇ. ಮುದ್ದಾಗಿ ಸಾಕಿದ ಮಗ ಈಗ ನೋವಿಂದ ಅಮ್ಮ ಅನ್ನುವಾಗ ಹೆತ್ತ ಕರುಳಿಗೆ ಸಂಕಟವಾಗದೇ ಇರಬಹುದೇ? ಅಮ್ಮ, ನೀನು ಅಳುವಂಥದ್ದೇನಾಗಲಿಲ್ಲ, ಕಾಲು ಜಾರಿ ಬಿದ್ದುಬಿಟ್ಟೆ ಅಷ್ಟೆ. ನೀನು ಸುಮ್ಮನಿರೋ, ಹಾಸ್ಪಿಟಲ್ಗೆ ಹೋಗೋಣ. ನಾನು ಅಣ್ಣನಿಗೆ ವಿಷಯ ತಿಳಿಸಿ ಬರ್ತೀನಿ ಎಂದು ಚರಣ್ಗೆ ಮಾತನಾಡಲು ಅವಕಾಶ ನೀಡದೆ ಸದಾನಂದ್ರವರ ಮನೆಗೆ ಹೋಗ್ತಾರೆ. ಅಣ್ಣ ಅಣ್ಣ. ಏನಾಯ್ತಮ್ಮ ಸುಜಿ, ಯಾಕೆ ಅಳ್ತಿದ್ಯಾ? ಅಣ್ಣ, ಅದು ಚರು. ಸುಜಿ, ಚರುಗೇನಾಯಿತು? ಅಣ್ಣ, ಅವನು ರೂಮಲ್ಲಿ ಕಾಲು ಜಾರಿ ಬಿದ್ದುಬಿಟ್ಟ. ಒಳ್ಳೆ ಪೆಟ್ಟಾಗಿದೆ, ಹಾಸ್ಪಿಟಲ್ಗೆ ಹೋಗಬೇಕು. ಸರಿ ಬಾ ಹೋಗೋಣ. ರೀ, ನಾನು ಬರ್ತೀನಿ ಎಂದು ಶಾಂತಿಯವರು ಸಹ ಜೊತೆಗೆ ಹೋಗುತ್ತಾರೆ. ಚರು, ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದು ಸದಾನಂದ್ರವರು ಅವನನ್ನು ಮೆಲ್ಲಗೆ ಕಾರಿನಲ್ಲಿ ಕೂರಿಸುವರು. ಸುಜಾತಾರವರು ಅಳುತ್ತಲೇ ಇದ್ದರು. ಶಾಂತಿಯವರು ಅವರಿಗೆ ಸಮಾಧಾನ ಮಾಡುತ್ತಿದ್ದರು. ಅತ್ತ ಶಿವಿಗೆ ಲಕ್ಷ್ಮಿಯವರ ಮೂಲಕ ಚರಣ್ ವಿಷಯ ತಿಳಿಯುತ್ತದೆ. ಮನಸ್ಸಲ್ಲಿ ತಾನು ಗೆದ್ದೆ, ಇನ್ನು ಚರು ತನ್ನನ್ನು ದ್ವೇಷ ಮಾಡ್ತಾನೆ, ದೂರ ಇರ್ತಾನೆ ಎಂದು ನಿಟ್ಟುಸಿರು ಬಿಟ್ಟಳು. ಶಿವಿ, ಪಾಪ ಕಣೆ ಸುಜಿ, ಚರುಗೆ ಹಾಗಾಯಿತು ಅಂತ ಅಳ್ತಾ ಇದ್ಲು. ಮೊದಲೇ ಗಂಡನನ್ನು ಕಳ್ಕೊಂಡ ದುಃಖದಲ್ಲಿ ಇದ್ಲು. ಈಗ ಮಗನಿಗೇನಾದರೂ ಆಗುತ್ತೆ ಅನ್ನೋ ಭಯ ಅವಳಿಗೆ ಎಂದು ಸೆರಗಿನಿಂದ ಕಣ್ಣೀರೊರೆಸಿದರು. ಶಿವಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು. ಅವರಿಗೆ ನನ್ನ ಮೇಲೆ ದ್ವೇಷ ಬರಲು ಬೇರೆ ದಾರಿ ನೋಡಬಹುದಿತ್ತು ಎಂದು ಅನಿಸದೇ ಇರಲಿಲ್ಲ. ಲಚ್ಚು, ಸರ್ಗೆ ಏನೂ ಆಗಲ್ಲ. ಸರ್ಗೆ ಏನಾಯಿತು? ಲಚ್ಚು ಡಾರ್ಲಿಂಗ್, ಯಾಕೆ ಅಳ್ತಿದ್ಯಾ ಎಂದು ಕೇಳಿದಳು ನಿವಿ. ಲಕ್ಷ್ಮಿಯವರು ನಡೆದ ವಿಷಯವನ್ನು ಅವಳಿಗೆ ಹೇಳಿದರು. ಡಾರ್ಲಿಂಗ್, ನಾವು ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ನಿವಿ ಹೇಳಿದಾಗ ಶಿವಿ ಮತ್ತು ಲಕ್ಷ್ಮಿಯವರು ಅದಕ್ಕೆ ಸಮ್ಮತಿ ನೀಡಿದ್ದರು. ಎಷ್ಟಾದರೂ ಶಿವಿಗೆ ಚರು ಅವಳ ಮೊದಲ ಪ್ರೀತಿ. ಅವರು ದೂರವಿರಲಿ ಎಂದು ಭಾವಿಸಿ ಹಾಗೆ ಮಾಡಿದ್ದಾಳಷ್ಟೆ. ನೋವು ಕೊಡುವ ಉದ್ದೇಶ ಅವಳಿಗೆ ಇರಲಿಲ್ಲ. ಹಾಸ್ಪಿಟಲ್ಗೆ ಬಂದ ಚರುಗೆ ಡಾಕ್ಟರ್ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್, ಚರುಗೆ ತೊಂದರೆ ಇಲ್ಲ ತಾನೆ ಎಂದು ಸುಜಿಯವರು ಕೇಳಿದಾಗ ಡಾಕ್ಟರ್, ನೋಡಿ, ಭಯ ಪಡುವಂಥದ್ದೇನಾಗಿಲ್ಲ. ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು, ಓಡಾಡಬಾರ್ದು. 2 ದಿನ ಇಲ್ಲೇ ಇರಲಿ, ಮತ್ತು ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಇಟ್ಸ್ ಮೈ ಡ್ಯೂಟಿ ಎಂದು ಹೇಳಿ ಅಲ್ಲಿಂದ ಹೋದರು. ಆಗ ಅಲ್ಲಿಗೆ ಶಿವಿ, ನಿವಿ, ಲಕ್ಷ್ಮಿಯವರು ಬರ್ತಾರೆ. ದೂರದಿಂದ ಅವರನ್ನು ನೋಡಿದ ಒಬ್ಬರ ಕೈಕಾಲುಗಳು ನಡುಗಲಾರಂಭಿಸುತ್ತದೆ. ಅಪ್ಪ, ಸರ್ ಹೇಗಿದ್ದಾರೆ ಈಗ? ನಿವಿ ಪುಟ, ಅವರಿಗೆ ಸ್ವಲ್ಪ ದಿನ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್. ಗಾಬರಿ ಪಡುವಂಥದ್ದೇನಾಗಿಲ್ಲ. ಎಲ್ಲರೂ ದೂರ ನಿಂತು ಚರನ್ನ ನೋಡಿದರು. ಶಿವಿಗೆ ಹೇಳಲಾರದ ಸಂಕಟ. ಎಷ್ಟೇ ಬೈದರೂ, ಜಗಳವಾಡಿದ್ರು, ಕೋಪ ಮಾಡಿಕೊಂಡ್ರು, ಪ್ರೀತಿಸಿದ ಜೀವಕ್ಕೆ ನೋವಾದರೆ ಅದು ನಮಗೂ ನೋವೇ ತಾನೇ. ಶಿವಿ ಯಾರಿಗೂ ಅನುಮಾನ ಬರಬಾರ್ದೆಂದು ಅಲ್ಲಿಂದ ಹೋಗ್ತಾಳೆ. ಹಲೋ ತಾನು, ಎಲ್ಲಿದ್ದೀಯಾ? ನಾನು ಈಗಲೇ ನನ್ನ ನೋಡಬೇಕು, ಬೇಗ ಪಾರ್ಕಿಗೆ ಬಾ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು. ಪಾರ್ಕಿಗೆ ಬಂದ ತನುವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅತ್ತಳು. ಶಿವಿ, ಏನಾಯಿತು? ನೀನು ಹೀಗೆ ಅಳೋದನ್ನು ನಾನು ನೋಡೇ ಇಲ್ಲ. ಶಿವಿ ನಡೆದ ಎಲ್ಲ ವಿಷಯವನ್ನು ತನುಗೆ ಹೇಳಿದಳು. ತಪ್ಪು ಮಾಡಿದೆ ತಾನು ನಾನು.
ನನ್ನಿಂದ ಅವರಿಗೆ ನೋವು. ಸಾಕತ್ತಿದು. ನೋಡು, ನೀನು ಮಾಡಿದ್ದು ತಪ್ಪು ಅಂತ ನಿಂಗೆ ಅರ್ಥ ಆಯ್ತಲ್ವಾ? ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಹೊರಗಡೆ ಹಾಗೇನಿಲ್ಲ ಅಂತ ವಾದ ಮಾಡ್ತಾಳೆ. ಪ್ರೀತಿ ಎಷ್ಟೇ ಬಚ್ಚಿಟ್ಕೊಂಡ್ರೂ ಅದು ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತದೆ. ಇವರಿಬ್ಬರು ಮೇಡ್ ಫಾರ್ ಈಚ್ ಅದರ್. ಅತ್ತೆ ಮಾವ ಇದನ್ನು ಖಂಡಿತ ಒಪ್ಕೊಳ್ತಾರೆ. ಮೊದಲಿವರಿಬ್ಬರು ಹತ್ತಿರ ಆಗೋ ಹಾಗೆ ಏನಾದರೂ ಮಾಡಬೇಕಲ್ವಾ? ಇದೇ ಸರಿಯಾದ ಸಮಯ. ಎಸ್, ಹಾಗೆ ಮಾಡೋಣ ಎಂದು ತಾನು ಯೋಚಿಸ್ತಾ ನಿಂತಿರ್ತಾಳೆ. ತಾನು ಏನು ಯೋಚನೆ ಮಾಡ್ತಿದ್ಯಾ? ಅದು ನಿನ್ನ ತಪ್ಪಿಂದ ಸರ್ಗೆ ಹೀಗಾಯಿತು. ಸೊ ನೀನವರು ಹುಷಾರಾಗೋ ತನಕ ಅವರನ್ನು ನೋಡ್ಕೋಬೇಕು. ಹೇಗಿದ್ದರೂ ನಿಂಗೆ ಅವರ ಮನೆ ಮತ್ತು ಮನೆಯವರ ಪರಿಚಯ ಇರಬೇಕು ಅಲ್ವಾ? ಶಿವಿ ಮತ್ತು ಚರು ನೆರೆಕೆರೆಯವರು ಎಂದು ತನುಗೆ ಗೊತ್ತಿರಲ್ಲ. ಅದು ಅವರು ನಮ್ಮ ಮನೆಯ ಪಕ್ಕದ ಮನೆಯಲ್ಲೇ ಇರೋದು. ಓ, ಮತ್ತು ನೀನು ನನಗೆ ಹೇಳಲೇ ಇಲ್ಲ? ಇರಲಿ. ಮೊದಲು ನಾನು ಹೇಳ್ದಷ್ಟು ಮಾಡು. ಅದು ಅವರಮ್ಮ ಇರುವಾಗ ನಾನು ಹೇಗೆ? ಏನೂ ಆಗಲ್ಲ. ಸರಿ, ಹೊರಡೋಣ ಬಾ. ಮುಂದುವರಿಯುವುದು.